ನಮ್ಮ ಕರ್ನಾಟಕ ಸರ್ಕಾರದ ಪಂಚ ಗ್ಯಾರಂಟಿ ಯೋಜನೆಗಳ ಅನುಷ್ಠಾನದ ಕುರಿತು ಜಿಲ್ಲಾ ಮಟ್ಟದ ಕಾರ್ಯಗಾರಕ್ಕೆ ಆಗಮಿಸಿರುವಂತ ಆತ್ಮೀಯರಾದಂಥ ಹಿರಿಯರಾದಂಥ ರಾಜ್ಯ ಗ್ಯಾರಂಟಿ ಯೋಜನೆ ಅಧ್ಯಕ್ಷರಾದಂಥ ಎಚ್.ಎಂ. ರೇವಣ್ಣವರೇ, ಈಗ ತಾನೇ ತಮ್ಮನ್ನು ಉದ್ದೇಶಿಸಿ ಮಾತನಾಡಿದಂಥ ದಿನೇಶ್ ಗುಳಿಗೌಡರವರೇ, ನಮ್ಮ ವೇದಿಕೆ ಮೇಲೆ ಬರುವಂಥ ಬಸವಂತಪ್ಪನವರೇ, ಶಾಂತನಗೌಡರವರೇ, ಮಂಜಣ್ಣವರೇ, ನಮ್ಮ ಗ್ಯಾರಂಟಿಯ ಜಿಲ್ಲಾ ಅಧ್ಯಕ್ಷರಾದಂಥ ಟಿ. ಬಸವರಾಜರವರೇ ಹಾಗೂ ಮತ್ತೊಬ್ಬರು ಆದಂಥ ನಮ್ಮ ಲೋಕಸಭಾ ಸದಸ್ಯರಾದಂಥ ಪ್ರಭಾ ಮಲ್ಲಿಕಾರ್ಜುನರವರೇ, ನಮ್ಮ ಆತ್ಮೀಯರಾದಂಥ ನಮ್ಮ ಜಯಸಿಂಹರವರೇ ಮತ್ತು ವೇದಿಕೆ ಮೇಲಿರುವಂಥ ನಮ್ಮ ಚನ್ನಗಿರಿಯ ಒಡ್ನಾಳ್ ಜಗದೀಶ್ರವರೇ ಮತ್ತು ವೇದಿಕೆ ಮೇಲಿರುವಂಥ ನಮ್ಮ ಪಿಯುಗಳೇ, ಡಿ.ಸಿ. ಅವರೇ ಮತ್ತು ಎಲ್ಲ ನಮ್ಮ ಅಧಿಕಾರಿ ಮಿತ್ರರೇ ಮತ್ತು ಎಲ್ಲ ನಮ್ಮ ಗ್ಯಾರಂಟಿ ಯೋಜನೆಯ ಅನುಷ್ಠಾನ ಸಮಿತಿಯ ಎಲ್ಲ ಸದಸ್ಯರುಗಳಿಗೆ ಹಾಗೂ ನಮ್ಮ ಬ್ಯಾಡಗಿಯ ಎಸ್.ಆರ್. ಪಾಟೀಲ್ರವರೇ ಹಾಗೂ ಅನುಷ್ಠಾನ ಸಮಿತಿಯ ಎಲ್ಲ ಸದಸ್ಯರುಗಳೇ ಮತ್ತು ಜಿಲ್ಲೆಯ ವಿವಿಧ ಎಲ್ಲ ಸಂಸ್ಥೆಯ ನಗರ ಸ್ಥಳೀಯ ಸಂಸ್ಥೆಯ ಚುನಾಯಿತ ಜನಪ್ರತಿನಿಧಿಗಳೇ, ಮಾಜಿ ಮತ್ತು ಹಾಲಿ ಸದಸ್ಯರುಗಳೇ, ಜಿಲ್ಲಾಧಿಕಾರಿಗಳೇ ಹಾಗೂ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ, ಅಧಿಕಾರಿ ಮಿತ್ರರೇ, ನೌಕರ ಬಾಂಧವರೇ, ಸುದ್ದಿ ಮಾಧ್ಯಮದ ಬಾಂಧವರೇ ಹಾಗೂ ಎಲ್ಲ ನೆರವಿರುವ ಎಲ್ಲ ಫಲಾನುಭವಿಗಳೇ, ಎಲ್ಲ ನಾಗರಿಕರೇ ಹಾಗೂ ಎಲ್ಲ ಈ ಒಂದು ಕಾರ್ಯಕ್ರಮಕ್ಕೆ ಆಗಮಿಸಿರುವಂತ ಎಲ್ಲ ನಮ್ಮ ಆತ್ಮೀಯ ಸ್ನೇಹಿತರು. ಈಗ ಮುಖ್ಯವಾಗಿ ನಾನು ಹೇಳ್ಬೇಕಪ್ಪ ಅಂದ್ರೆ ನಮ್ಮ ಜಿಲ್ಲೆಯ ಈ ಒಂದು ಕಾರ್ಯಾಗಾರವನ್ನ ನಮ್ಮ ರೇವಣ್ಣವರು ಬಹಳ ದಿವಸದಿಂದ ನಿಮ್ಮ ಜಿಲ್ಲೆಯಲ್ಲಿ ಕಾರ್ಯಾಗಾರ ಮಾಡಿಲ್ಲ, ಅರ್ಜೆಂಟಾಗಿ ಮಾಡಬೇಕು ಅಂತ ಹೇಳ್ತಿದ್ರು. ಇವತ್ತು ಈ ಒಂದು ಕಾರ್ಯಾಗಾರವನ್ನ ಉದ್ಘಾಟನೆಯನ್ನು ಮಾಡಿದ್ದಾರೆ. ನಾನು ಜಿಲ್ಲಾ ಸಮಿತಿಯವರಿಗೆ ಬಹಳ ಒಂದು ತುಂಬದಿಂದ ಅಭಿನಂದನೆಗಳನ್ನು ಸಲ್ಲಿಸ್ತೇನೆ. ಮುಖ್ಯವಾಗಿ ಬಹಳ ಒಂದು ಅಚ್ಚುಕಟ್ಟಾಗಿ ಈ ಒಂದು ಪಾಂಪ್ಲೆಟ್ ಮುಖಾಂತರ ನಮಗೆ ಜಿಲ್ಲೆಯಲ್ಲಿ ಏನೇನು ಭರವಸೆಯ ಬೆಳಕು ಪಂಚ ಗ್ಯಾರಂಟಿಯ ಯೋಜನೆ ನುಡಿದಂತೆ ನಡೆದಿದ್ದೇವೆ ಅನ್ನೋದರ ಬಗ್ಗೆ ಉದ್ಘಾಟನೆಯನ್ನು ಮಾಡ್ತೀವಿ. ಬಹಳ ಚೆನ್ನಾಗಿ ಮಾಡ್ಯಾರ. ನನಗೆ ಗೊತ್ತಿದ್ದಂಗೆ ಬೇರೆ ಜಿಲ್ಲೆಗಳಾಗ ಮಾಡಿಲ್ಲ ಅನ್ಸತ್ತೆ. ನಾವು ಚೆನ್ನಾಗಿ ಮಾಡ್ಯಾರ. ಅದು ಬೇರೆ ಜಿಲ್ಲೆಗಳು ಇದು ನೋಡ್ಕೊಂಡು ಮನೆಗೆ ಹಂಚಿದ್ರು ಇದು ಒಳ್ಳೆ. ಆ ಒಂದು ನಿಟ್ಟಿನಲ್ಲಿ ಯಾಕಂದ್ರೆ ಹಬ್ಬದ ದಿವಸ ಬರ್ತೀನಿ ಅಂತ ಫೋನ್ ಮಾಡಿದ್ರು ರೇವಣ್ಣಗೆ, ಇಲ್ಲಪ್ಪ ನಾವು ದುರ್ಗಮ್ಮ ಹಬ್ಬ ಮಾಡ್ಬೇಕು, ಹಬ್ಬ ಆಗಿ ಬರ್ರಿ ಅಂತ ಮೇಲೆ 4ನೇ ತಾರೀಕು ಇವತ್ತು ಹಿಡ್ಕೊಂಡು ಇವತ್ತು ಈ ಒಂದು ಕಾರ್ಯಾಗಾರ ಉದ್ಘಾಟನೆಯನ್ನು ಮಾಡಿದ್ದಾರೆ. ಅವ್ರ ಜೊತೆಗೆ ಎಲ್ಲ ಸದಸ್ಯರುಗಳು ಬಂದಿದ್ದಾರೆ. ಅವರಿಗೂ ನಾನು ತುಂಬರಿಂದ ಅಭಿನಂದನೆಗಳನ್ನು ಸಲ್ಲಿಸಿ ಈ ಒಂದು ಕಾರ್ಯಾಗಾರ ಯಶಸ್ವಿಯಾಗಿ ನಾನು ಜಾಸ್ತಿ ಮಾತನಾಡಲಿಕ್ಕೆ ಹೋಗೋದಿಲ್ಲ. ಮುಖ್ಯವಾಗಿ ಎಲ್ಲ ಧರ್ಮ, ಎಲ್ಲ ಜಾತಿ, ಎಲ್ಲ ವಿವಿಧ ಎಲ್ಲ ಜಾತಿಗಳಿಗೆ ಈ ಒಂದು ಯೋಜನೆ ಯಶಸ್ವಿಯಾಗಿ ತಲುಪ್ತದೆ ಅಂತ ಹೇಳಲಿಕ್ಕೆ ಬಹಳ ಸಂತೋಷ ಆಗ್ತದೆ. ಎಲ್ಲ ಜಾತಿ ಬಡವರಿಗೆ, ಮುಖ್ಯವಾಗಿ ನಮ್ಮ ಪ್ರಭಾ ಮಾತಾಡಿದಾಗ ಹೇಳಿದ್ದು ಎಲ್ಲ ಮಹಿಳೆಯರಿಗೆ ಹೆಚ್ಚಿನ ರೀತಿಯಿಂದ ಅನುಕೂಲ ಆಗಿದೆ. ಅವರ ಅಲ್ಲ ಒಟ್ಟು ಯಾಕಂದ್ರೆ ಗಂಡು ಸುಂಕಿನ ಮಹಿಳೆಯರೇ ಸೇವಿಂಗ್ ಮಾಡೋದು ಹಣದ ವ್ಯವಸ್ಥೆಯನ್ನ ಅಚ್ಚುಕಟ್ಟಾಗಿ ನಿರ್ವಹಣೆ ಮಾಡಿ ಮಕ್ಕಳಿಗೆ ಮೊಮ್ಮಕ್ಕಳಿಗೆ ಮದುವೆ ಮುಂದೆ ಸ್ಕೂಲು ಎಲ್ಲಕ್ಕೂ ಉಪಯೋಗ ಆಗೋ ರೀತಿಯಲ್ಲಿ ಆ ಒಂದು ಹಣದ ವ್ಯವಸ್ಥೆಯನ್ನು ಮಾಡ್ತಾರೆ. ಆ ನಿಟ್ಟಿನಲ್ಲಿ ನಮ್ಮ ಜಿಲ್ಲೆಯಲ್ಲಿ ಒಳ್ಳೆ ರೀತಿಯಿಂದ ಮಾಡಿದ್ದೀರಿ ಅಂತ ನಾನು ಅನಿಸ್ತದೆ. ಮತ್ತು ಮುಖ್ಯವಾಗಿ ನಮಗೆ ನಮ್ಮಲ್ಲಿ ಅನ್ನಭಾಗ್ಯ ಯೋಜನೆಗೆ ಒಟ್ಟು 12,42,000 ಜನಗಳು ಈ ಒಂದು ಉಪಯೋಗವನ್ನು ಪಡೆದುಕೊಂಡಿದ್ದಾರೆ. ಒಟ್ಟು 3,347 ಕೋಟಿ ರೂಪಾಯಿ ಅಂದಾಜಿನಲ್ಲಿ ಈ ಅವರಿಗೆ ಈ ಒಂದು ಯೋಜನೆ ತಲುಪ್ತಾರೆ. ಮತ್ತು ಅದೇ ರೀತಿ ಗೃಹಲಕ್ಷ್ಮಿ ಯೋಜನೆಯಲ್ಲಿ 3,74,581 ಜನ ಫಲಾನುಭವಿಗಳಿಗೆ
ಒಟ್ಟು 1,835 ಕೋಟಿ ರೂಪಾಯಿ ಅಂದಾಜಿನಲ್ಲಿ ಈ ಒಂದು ಕೆಲಸವನ್ನು ತಲುಪಿದೆ. ಮತ್ತು ಅದೇ ರೀತಿ ಉಚಿತ ಪ್ರಯಾಣ ಮಾಡಲಿಕ್ಕೆ ಶಕ್ತಿ ಯೋಜನೆಯಲ್ಲಿ ಒಟ್ಟು 12,82,00,000 ಜನಗಳು ಈ ಒಂದು ಉದ್ಯೋಗವನ್ನು ಪಡೆದುಕೊಂಡು ಒಟ್ಟು 377 ಕೋಟಿ ರೂಪಾಯಿ ಅಂದಾಜಿನಲ್ಲಿ ನಾವು ಸರ್ಕಾರ ಖರ್ಚು ಮಾಡಿದ್ವಿ. ಮತ್ತು ಅದೇ ರೀತಿ ದಾವಣಗೆರೆಯಲ್ಲಿ ಜಿಲ್ಲೆಯಲ್ಲಿ ಉಚಿತವಾಗಿ ಗೃಹ ಜ್ಯೋತಿ ಯೋಜನೆಯಲ್ಲಿ 5,19,000 ಮನೆಗಳಿಗೆ ಒಟ್ಟು ಉಚಿತವಾಗಿ ಕರೆಂಟ್ ಅನ್ನು ಕೊಡೋದ್ರ ಮೂಲಕ ಒಟ್ಟು ಸರ್ಕಾರದಿಂದ 603 ಕೋಟಿ ರೂಪಾಯಿ ಹಣವನ್ನು ನಾವು ವಿನಿಯೋಗಿಸಿದ್ದೇವೆ. ಅದೇ ರೀತಿ ನಿರುದ್ಯೋಗಿ ಭಕ್ತರಿಗೆ 10,630 ಜನಗಳಿಗೆ ಹುಡುಗರಿಗೆ 33 ಕೋಟಿ ರೂಪಾಯಿ ಅಂದಾಜಿನಲ್ಲಿ ಈ ಒಂದು ಅವರ ಖಾತೆಗಳಿಗೆ ವರ್ಗಾವಣೆ ಆಗಿದೆ. ಈ ಒಂದು ಎಲ್ಲರ ಈ ಯೋಜನೆ ಸಾಕಷ್ಟು ಜನ ಮಾತನಾಡ್ತಾ ಹೇಳಿದ್ದಾರೆ. ಇನ್ನು ಹೆಚ್ಚಿನ ರೀತಿಯಿಂದ ನಮ್ಮ ಬಸವಪ್ಪ ಹೇಳಿದಂಗೆ ಪ್ರತಿಯೊಬ್ಬರಿಗೂ ತಲುಪಬೇಕು, ಇದು ಬೇಕಾಗಿರೋದಲ್ಲಿ. ಮತ್ತು ಈ ಯೋಜನೆ ಬಗ್ಗೆ ಒಂದು ಯಾವುದಕ್ಕಿಲ್ಲ ಅನ್ಯಾಯ ಆಗಿಲ್ಲ, ಯಾವ ರೀತಿ ಅವರು ವಿರೋಧ ಪಕ್ಷದವರು ಯಾವ ರೀತಿ ಅವರು ಅಪಪ್ರಚಾರವನ್ನು ಮಾಡ್ತಾರೆ ಅನ್ನೋದ್ರ ಬಗ್ಗೆ ನಮ್ಮ ಇವರು ಮೊಟ್ಟ ಮೊದಲಿಗೆ ಮೋಹನ್ ಕುಮಾರ್ ಅವರು ಬಹಳ ಸಂಕ್ಷಿಪ್ತವಾಗಿ ಹೇಳಿದರು. ಅದು ನಮಗೆ ಬೇಕಾಗಿರೋದು, ನಮ್ಮ ಜನಗಳಿಗೆ ಬೇಕಾಗಿರೋದು ಒಟ್ಟಿಗಿಟ್ಟು ಇವರು ಒಳ್ಳೆ ವಿದ್ಯಾಭ್ಯಾಸ, ಒಳ್ಳೆ ಆರೋಗ್ಯ. ಆ ನಿಟ್ಟಿನಲ್ಲಿ ನಮ್ಮ ಸರ್ಕಾರ ಕೆಲಸವನ್ನು ಮಾಡ್ತಾ ಇದೆ. ಮತ್ತು ಅದೇ ನಿಟ್ಟಿನಲ್ಲಿ ಈಗ ಇಂಡೈರೆಕ್ಟ್ ಆಗಿ ಇದು ಬೆನಿಫಿಟ್ ಆಗ್ತಾ ಇದ್ದೇನೆ. ಟ್ಯಾಕ್ಸ್ ರೂಪದಲ್ಲಿ ಸಾಕಷ್ಟು ನಮಗೆ ವರಮಾನನೂ ಬರ್ತದೆ, ರೋಲಿಂಗ್ ಆಗ್ತದೆ. ಆ ನಿಟ್ಟಿನಲ್ಲಿ ನಮ್ಮ ಸರ್ಕಾರ ಏನು 5 ಯೋಜನೆಗಳನ್ನ ಪ್ರಾರಂಭ ಮಾಡಿದ್ದೇವೆ, ಇದು ಯಾವಾಗಲೂ ನಿಲ್ಲಲ್ಲ. ಇನ್ನು ಹೆಚ್ಚಿನ ರೀತಿಯಿಂದ ನಮ್ಮ ಯೋಜನೆಗಳನ್ನು ಕೊಟ್ಟು ಜನಗಳಿಗೆ ತಲುಪುವ ಕೆಲಸವನ್ನ ನಾವು ನೀವೆಲ್ಲ ಸೇರಿ ಮಾಡೋಣ ಅಂತ ಹೇಳಿ ನನಗೂ ಈ ಕಾರ್ಯಕ್ರಮಕ್ಕೆ ಬರಮಾಡಿಕೊಂಡು ಬಹಳ ಒಂದು ಅಚ್ಚುಕಟ್ಟಾಗಿ ಒಳ್ಳೆ ಕಾರ್ಯಕ್ರಮವನ್ನು ಮಾಡಿದ್ದೀರಿ. ಮುಖ್ಯವಾಗಿ ಸರ್ಕಾರ ನಮ್ಮ ಉಳಿದೊಬ್ರು ಹೇಳದಂಗೆ ಪ್ರತಿಯೊಬ್ಬರಿಗೂ ತಲುಪಬೇಕು. ನೀವು ಒಂದು ಮನಸ್ಸಿನಲ್ಲಿ ಇಟ್ಕೊಂಡು ಮುಂದಿನ ದಿನದಲ್ಲಿ ಯಾವ ರೀತಿ ನೀವು ಓಟನ್ನು ಹಾಕ್ಬೇಕು, ಯಾವ ರೀತಿ ಸರ್ಕಾರವನ್ನು ಬೆಂಬಲಿಸಬೇಕು ಅನ್ನೋದ್ರ ಬಗ್ಗೆ ನಿಮ್ಮ ಮೇಲೆ ಬಹಳ ಜವಾಬ್ದಾರಿ ಐತೆ. ಹೆಣ್ಮಕ್ಳು ನೀವು 50% ಅದಿರಿ, ಗಂಡಸರು ಇಟ್ಕೊಳ್ಳೋದಿರಿ. ಆ ನಿಟ್ಟಿನಲ್ಲಿ ಬರೋ ದಿನದಲ್ಲಿ ಇನ್ನು ಹೆಚ್ಚು ಹೆಚ್ಚು ಕಾಂಗ್ರೆಸ್ ಸರ್ಕಾರಕ್ಕೆ ನೀವೇ ಶಕ್ತಿ. ಆ ನಿಟ್ಟಿನಲ್ಲಿ ತಾವು ಹೆಚ್ಚಿನ ರೀತಿಯಿಂದ ಶ್ರಮ ಪಟ್ಟು ನಮ್ಮ ಸರ್ಕಾರವನ್ನು ಇನ್ನು ಹೆಚ್ಚು ಸೌಲಭ್ಯಗಳನ್ನು ಪಡೆಯಲಿಕ್ಕೆ ಹೆಚ್ಚು ಸೌಲಭ್ಯ. ಯಾಕಂದ್ರೆ ಬೇರೆ ವಿರೋಧ ಪಕ್ಷದವರು ಮಾತಾಡ್ತಾರೆ, ಯಾರು ಬಡವರ ಬಗ್ಗೆ ಏನು ಅರಿವಿಲ್ಲ. ನಮ್ಮ ಕಾಂಗ್ರೆಸ್ ಸರ್ಕಾರನೇ ಪಕ್ಕ ಯಾವುದೇ ಒಂದು ಈಗ ನಮ್ಮ ಲೆಫ್ಟ್ನರ್ ಬಂದಿದ್ರು, ಅದು ಮಾಲಿಗ ಸಂಘ, ಅವರು ರೆಪ್ರೆಸೆಂಟೇಷನ್ ಕೊಟ್ಟು ಅವರಿಗೆ ನಮಗೆ ಅನ್ಯಾಯ ರಿಸರ್ವೇಶನ್ ಕೊಟ್ಟು ಇದ್ರ ಬಗ್ಗೆನೂ ಸೂಕ್ತವಾದಂತಹ ಸೂಕ್ತ ಸಮಯದಲ್ಲಿ ನಿರ್ಧಾರ ತೆಗೆದುಕೊಳ್ತೀವಿ. ಆ ನಿಟ್ಟಿನಲ್ಲಿ ಪ್ರತಿಯೊಬ್ಬರು ಬಡವರಿಗೆ ಏನಾಗಬೇಕೋ ಅದನ್ನ ತಲುಪುವ ಕೆಲಸವನ್ನ ನಾವು ಮುಖ್ಯಮಂತ್ರಿಗಳು ಎಲ್ಲ ಮಂತ್ರಿಗಳು ಎಲ್ಲರೂ ಸೇರಿ ಮಾಡ್ತೀವಿ ಅಂತ ನಾನು ತಮ್ಮ ಭರವಸೆ ಕೊಡುತ್ತಾ ಈ ಒಂದು ಕಾರ್ಯಕ್ರಮ ಯಶಸ್ವಿಯಾಗಲಿ. ನಮ್ಮ ರೇವಣ್ಣವರು ಇಲ್ಲಿ ಹೆಚ್ಚಿನ ಅನುದಾನವನ್ನ ಆದಷ್ಟು ಬೇಗ ಜಲ್ದಿ ಗ್ರಾಂಟ್ಗಳು ಮುಟ್ಟಂಗ್ ಮಾಡಿ, ಲೇಟ್ ಮಾಡಕ್ ಹೋಗ್ಬೇಕು. ಜಲ್ದಿ 1 ತಿಂಗಳಾಗಲಿ 2ನೇ ತಿಂಗಳಿಗೆ ಅವ್ರಿಗೆ ಡಿಪಾಸಿಟ್ ಆಗಿರ್ಬೋದು. ಆ ರೀತಿ ಕೆಲಸವನ್ನು ಮಾಡಲಿ ಅಂತ ನಾನು ಈ ಸಮಯದಲ್ಲಿ ಹೇಳಿ ನನ್ನ 4 ಮಾತನ್ನು ಮುಗಿಸ್ತೇನೆ.